ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತೆ, ಇಂದಿರಾ ಅಮ್ಮ ದೊಡ್ಡ ಮಾವ ಇಬ್ರು ನಮ್ ಜೊತೆ ನಿಂತ್ಕೊಂಡು ಊರೂರೇ ನೋಡೋ ಹಾಗೆ ರಾಧಿಕನ್ ಮದುವೆನ ಅದ್ದೂರಿಯಾಗಿ ಮಾಡ್ತಾರೆ. ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಲ್ಲ, ಮದ್ವೆ ಕಾರ್ಯ ಶುರುವಾದಾಗ್ಲಿಂದ ಎಲ್ಲ ಒಳ್ಳೇದೇ ನಡೀತಿದ್ಯಲ್ಲ, ಆದ್ರೂ ನಿಮ್ಗೆ ಯಾಕಿಂತ ಕೆಟ್ಟ ಕನ್ಸ್ ಬಿತ್ತು? ಅದೇ ಸುನೈನಾ, ನನಗೂ ಗೊತ್ತಾಗ್ತಾ ಇಲ್ಲ. ಅದ್ಕೆ ಅಮ್ಮಂಗೆ ಯಾಕೆ ಈ ರೀತಿ ಕನ್ಸ್ ಬಿದ್ದಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಯಾಕೆ? ಆ ದೀಪಿಕಾ ಇಬ್ರು ಹುಡ್ಗಿರ್ನ ಮೆಹಂದಿ ಹಾಕಕ್ಕೆ ಅಂತ ಕರ್ಕೊಂಡ್ ಬಂದಿದ್ಲಲ್ಲ, ಆ ಹುಡ್ಗಿ ಹೇಳಿದ ಕತೆ ಕೇಳಿ ಅಮ್ಮಂಗೆ ಈ ರೀತಿ ಕನ್ಸ್ ಬಿದ್ದಿದೆ. ಅವಳಿಗಾಗಿ ತರನೇ ಎಲ್ಲ ಅಕ್ಕಂಗೂ ಆಗ್ಬಿಡುತ್ತೆ ಅನ್ನೋ ಯೋಚನೆ ಮಲ್ಗಿದ್ಲಲ್ಲ, ಅದಕ್ಕೆ ಈ ರೀತಿ ಕನ್ಸ್ ಬಿದ್ದಿದೆ ಅಲ್ವಾ ಅಮ್ಮ? ಹೌದು ಕಣೆ ರಮ್ಯಾ. ಅತ್ತೆ, ಎಲ್ಲರ ಜೀವನನೂ ಒಂದೇ ತರ ಇರಲ್ಲ. ಪಾಪ ನಮ್ ರಾಧಿಕಾ ಎಲ್ಲಾ ಕಷ್ಟಗಳನ್ನೂ ಇಲ್ಲೇ ನೋಡ್ಬಿಟ್ಟಿದ್ದಾಳೆ. ಅವಳು ಗಂಡನ್ ಮನೆಗೆ ಹೋದಾಗ ತುಂಬಾ ಚೆನ್ನಾಗಿರ್ತಾಳೆ, ಆ ನಂಬಿಕೆ ನನಗಿದೆ. ಹೌದಮ್ಮ, ಅಕ್ಕಂಗಿರೋ ಒಳ್ಳೆ ಮನ್ಸಿಗೆ ಒಳ್ಳೇದೇ ಆಗತ್ತೆ. ನೀನ್ ಆರಾಮಾಗಿ ಮಲ್ಕೋ ಅಮ್ಮ, ಮಲ್ಕೋ ಮಲ್ಕೋ. ಅತ್ತೆ, ಮಲ್ಕೊಳ್ಳಿ. ರಮ್ಯಾ, ನೀನು ಹೋಗ್ ಮಲ್ಕೋ. ಮಲ್ಕೊಳ್ಳಿ. ಸುನೈನಾ, ನೀನು ಹೋಗ್ ಮಲ್ಕೊಮ್ಮ, ನಾನ್ ಮಲ್ಕೋತೀನಿ. ನಾನು ಹೋಗ್ತೀನಿ, ಮೊದ್ಲು ನೀವು ಮಲ್ಕೊಳ್ಳಿ. ರಮ್ಯಾ, ಯಾವಾಗ ನೋಡು ಮೊಬೈಲಲ್ಲೇ ಇರು ನೀನು. ಹೋಗಮ್ಮ. ಕಾಶಿ, ಒಂದ್ ನಿಮಿಷ ಬಾಪ. ಅಮ್ಮ ಕರೆದ್ಯಾ? ಹೌದು ಕಣ. ಯಾಕಮ್ಮ ವಾಯ್ಸ್ ಒಂಥರ ಇದೆ? ಹುಷಾರಾಗಿದ್ಯಾ ತಾನೆ? ಹುಷಾರಾಗೇ ಇದೀನಿ. ನಿನ್ ಹತ್ರ ಮಾತಾಡ್ಬೇಕು. ಬಾ, ಕುತ್ಕೋ. ಏನಮ್ಮ, ಏನಾದ್ರು ಸಮಸ್ಯೆನಾ? ಕಲ್ಕಿ, ನೀನು ಕೂತ್ಕೊಳ್ಳೋ. ಅಮ್ಮ, ಏನ್ ವಿಷಯ ಹೇಳು. ನೋಡಿ,